ಇವತ್ತು ಕಬ್ಬು ಸರಬರಾಜು ಮಾಡಿದ ರೈತರಿಗೆ 3 ತಿಂಗಳಾದರೂ ಬಿಲ್ ಕೊಡದ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳ ಮತ್ತು ರೈತರ ಸಭೆಯನ್ನು ಮಾನ್ಯ ಆಹಾರ ಇಲಾಖೆ ಅಧಿಕಾರಿಗಳು ಕರೆದಿದ್ದರು. ಆದರೆ ಇವತ್ತು ಮಂಡತನದಲ್ಲಿರುವ ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರಿಂದ 3-4 ತಿಂಗಳಾದರೂ ಇವತ್ತು ಬಿಲ್ ಹಾಕದೆ ರೈತರನ್ನು ಕಡೆಗಣಿಸ್ತಾ ಇದ್ದಾರೆ. ದಯವಿಟ್ಟು ಕಾರ್ಖಾನೆ ಮಾಲೀಕರಿಗೆ ಏನು ಹೇಳಕ್ ಬಯಸ್ತೀವಪ್ಪ ಅಂತಂದ್ರೆ, ನೀವು ರೈತರಿಂದ ಕಬ್ಬು ತೆಗೆದುಕೊಂಡಿರಿ, ರೈತರಿಗೆ ಹಣ ಹಾಕ್ಲಿಕ್ಕೆ ನಿಮಗೆ ಏನಾಗ್ಯದ ದಾಡಿ ಅಂತಕ್ಕಂಥದ್ದು ಕೇಳಕ್ ಬಯಸ್ತೀವಿ. ಯಾಕಂದ್ರೆ ರೈತನು 108 ಕಷ್ಟಗಳಲ್ಲಿ ಜೀವನ ಸಾಗಿಸ್ತಾ ಇದ್ದಾನೆ. ಮಕ್ಕಳ ವಿದ್ಯಾಭ್ಯಾಸ ಇದೆ, ಒಳ್ಳೆ ಕೃಷಿ ಚಟುವಟಿಕೆಗಳಿಗೆ ಗೊಬ್ಬರ ತರಬೇಕು, ಕೂಲಿ ಕಾರ್ಮಿಕರ ಪಗಾರ ಕೊಡಬೇಕು, ಹಲವಾರು ತೊಂದರೆಗಳಲ್ಲಿ ರೈತ ಸಾಯ್ತಾ ಇದ್ದಾನೆ. ದಯವಿಟ್ಟು ಕಾರ್ಖಾನೆ ಮಾಲೀಕರು ಎಚ್ಚೆತ್ತುಕೊಂಡು ಕೂಡಲೇ ಬಿಲ್ ಹಾಕ್ಬೇಕಂತ ಇವತ್ತು ಆಹಾರ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಕಾರ್ಖಾನೆ ಮಾಲೀಕರು ಇದೇ 31ರಂದು ಬಿಲ್ ಹಾಕುವುದಾಗಿ ಹೇಳಿಕೆ ನೀಡಿದ್ದಾರೆ. ಇದೇ 31ರ ಒಳಗಾಗಿ ಏನಾದರೂ ಬಿಲ್ ಹಾಕದೇ ಇದ್ರ, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಇದೇ 31 ತಾರೀಕು ಒಳಗಡೆ ಏನಾದರೂ ಬಿಲ್ ಹಾಕದೇ ಇದ್ರ ನಾವು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳ ಕಚೇರಿ ಮುಂದೆ ಬಂದು ಕುಂದಿರ್ತೀವಿ ಅಂತಕ್ಕಂಥದ್ದು ಎಚ್ಚರಿಕೆ ಗಂಟೆಯಾಗಿ ಹೇಳ್ತಾ ಇದ್ದೀವಿ. ದಯವಿಟ್ಟು ಕಾರ್ಖಾನೆ ಮಾಲೀಕರು ಎಚ್ಚೆತ್ತುಕೊಳ್ಳಿ, ರೈತರಿಗೆ ಉಳಿದಂತ ಬಾಕಿ ಬಿಲ್ ಕೊಡಬೇಕೆಂದು ನಾನು ಇವತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ಮತ್ತು ಅಧಿಕಾರಿಗಳ ಮುಖಾಂತರ ಒತ್ತಾಯಿಸಿದ್ದೇವೆ. ಧನ್ಯವಾದಗಳು. ನನ್ನ ಹೆಸರು ರಮೇಶ್ ಶುಗರ್, ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾಧ್ಯಕ್ಷರು, ಕಲಬುರಗಿ. ನಮಸ್ಕಾರ. ನಾನು ಜಿಲ್ಲಾಧ್ಯಕ್ಷ ಸಮರ್ಥವಾಗಿ ಎಲ್ಲರಿಗೂ ಹೇಳ್ಬೇಕು. ಇಷ್ಟರೊಳಗೆ ಡಿ ಪುಡ್ ಸಾಹೇಬ್ ಕರೆಸಿದ್ರು, ಅವ್ರು ಇಷ್ಟು ತಾರೀಕು ಒಪ್ಕೊಂಡ್ರೆ ಕೊಡ್ತಾರೆ ಅಂತ ಹೇಳಿದ್ರೆ ಸರ್ ಸಮಾಧಾನ ಇರ್ತಾರೆ ಸರ್. ಸರ್ ಇಲ್ಲ ಏನೂ ಇಲ್ಲ ಅಂದ್ರೆ ನಾವು ಏನ್ ಮಾಡಕ್ಕೆ ದಿನ ಬರೀ ಕಾರ್ಖಾನೆಗೆ ಹೋಗ್ತಾರೆ ಸರ್. ಅಲ್ಲಿ ಹೋಗಿ ಏನ್ ಜಗಳ ಮಾಡ್ಬೇಕು, ಏನ್ ಮಾಡ್ಬೇಕು ನೀವೆಲ್ಲ ಮಾಡ್ತಾರೆ ಅನ್ನೋದು ಹೇಳ್ಬಿಡಕ್ಕೆ ಸರ್. 31st ಮಾರ್ಚ್ ಒಳಗಡೆ ಪೇಮೆಂಟ್ ಕ್ಲಿಯರ್ ಆಗಬೇಕು ಸರ್. ನೀವು ಹೇಳಿಕೆ ಕೊಡ್ರಿ, ಮತ್ತೆ ಫಸ್ಟ್ ಹೇಳ್ರಿ ನಾವು 30 ತಾರೀಕು ಒಳಗಾಗಿ ಮ್ಯಾನೇಜ್ಮೆಂಟ್ ಜೊತೆ ಚರ್ಚೆ ಮಾಡಿ ಹಾಕ್ತಿರೋ ಹಾಕಲ್ಲ ಅಂತ ಹೇಳ್ರಿ, ಹಾಕ್ತಿರ್ತ ಹೇಳ್ರಿ. ಸರಿ ಸರ್, ತಮ್ಮ ನಿರ್ದೇಶನದಂತೆ 31 ತಾರೀಕು ಮಾರ್ಚ್ 31 ಮಾರ್ಚ್ ಒಳಗೆ ಡಿಸ್ಕಸ್ ಮಾಡಿ 31st March end of the financial year. under process money Friday ಬಂದಿದೆ ಲೇಟ್ ಆಯ್ತು under process discussion ಸೂಟಿ ಬರುತ್ತೆ ಬಿಡಿ ಸರಿ. ಸಿದ್ದೇಶ್ವರ ಸರ್, ಸಿದ್ದೇಶ್ವರ ಡೆಡ್ಲೈನ್ ಇದೆ 31st March ಹೇಳಿಂಗ್ ಸರ್. ಸರ್ಕಾರ 31st March ಉಗರದವರು ಹೋದ ವರ್ಷನಾಗ ಮಾಡ್ಬಿಟ್ಟು ಸರ್. 9 ತಿಂಗಳು ಇಲ್ಲ ಸರ್, ನಮ್ಗೆ ಅರ್ಥ ಆಗುತ್ತೆ. ಎಷ್ಟು ದಿನ ಆಗ್ತದೆ ಸರ್ 31 ಮಾರ್ಚ್ ಅಷ್ಟೊಳಗೆ ಅದು ಸಾಹೇಬ್ರ ಅದರ ನಾವು ಮ್ಯಾನೇಜ್ಮೆಂಟ್ ಮಾತಾಡುತ್ತೀವಿ. ಸರಿ ಸರಿ. ನಾಟ್ ಓನ್ಲಿ 50 rupees ಹಿಂದೆ ಡ್ಯೂಸ್ ಪೇ ಮಾಡಿ. ಎಸ್ ಕೆಪಿಆರ್ ಕೇವಲ 4 ದಿನ ಅಷ್ಟೇ. ಇಲ್ಲೆಲ್ಲ ಡ್ಯೂಸ್ ಎಲ್ಲ ನಾವು ಚರ್ಚೆ ಮಾಡಿದ್ದೀವಿ. ಬೇಕಾದ್ರೆ ನಿಮ್ಮೊಂದು ಗ್ರೂಪ್ನಲ್ಲಿ ಹಾಕಿಬಿಡ್ತೀವಿ ನಾವು. ಅದು ಅದ್ರ ಪ್ರಕಾರ ಡ್ಯೂಸ್ ಕ್ಲಿಯರ್ ಆಗುತ್ತೆ.